ಶಾಲೆಯ ಮಕ್ಕಳಿಗೆ ಆಸರೆಗಾಗಿ ಹೋರಾಟ ಮಾಡಿದ ಶಿಕ್ಷಕನನ್ನು ಅಮಾನತು ಮಾಡಿದ ಶಿಕ್ಷಣ ಇಲಾಖೆ. ಹೌದು, ರಾಯಬಾಗ್ ತಾಲೂಕಿನ ನಡುಗುಂದಿ ಅಂಬೇಡ್ಕರ್ ನಗರದ ಹೆಚ್ಚಿನ ಕೊಠಡಿಗಳ ನಿರ್ಮಾಣಕ್ಕಾಗಿ ಕಳೆದ 4 ವರ್ಷಗಳಿಂದ ಶಿಕ್ಷಣ ಇಲಾಖೆಗೆ ಮನವಿ ಮಾಡಿಕೊಂಡು ಬಂದಿದ್ದ ಮುಖ್ಯ ಶಿಕ್ಷಕ ವೀರಣ್ಣ ಮಡಿವಾಳರ್. ಜೂನ್ನಲ್ಲಿ ಶಾಲೆಗಳು ಪ್ರಾರಂಭ, ಮಳೆ ಕೂಡ ಬರುತ್ತೆ. ಅಂಬೇಡ್ಕರ್ ನಗರ ಶಾಲೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದ್ದು, ಕೊಠಡಿಗಳ ಕೊರತೆ ಹಿನ್ನೆಲೆ ದಿನಾಂಕ 27 ಮೇರಂದು ಮುಖ್ಯ ಶಿಕ್ಷಕ ವೀರಣ್ಣ ಮಡಿವಾಳರ್ ರಾಯಬಾಗ ಶಿಕ್ಷಣಾಧಿಕಾರಿಗಳ ಕಚೇರಿವರೆಗೂ ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿದ್ದು ಸುದ್ದಿ ಮಾಧ್ಯಮಗಳಲ್ಲಿ ಕೂಡ ಪ್ರಸಾರವಾಗಿತ್ತು. ಈ ಎಲ್ಲ ಬೆಳವಣಿಗೆ ಕಂಡು ರಾಯಬಾಗ ಶಿಕ್ಷಣಾಧಿಕಾರಿಗಳು ಮುಖ್ಯ ಶಿಕ್ಷಕ ವೀರಣ್ಣ ಮಡಿವಾಳರ್ ಅವರನ್ನು ಅಮಾನತು ಮಾಡಿದ್ದಾರೆ. ಶಾಲೆ ಹಾಗೂ ಶಾಲೆಯ ಮಕ್ಕಳಿಗೆ ಆಸರೆಗಾಗಿ ಹೋರಾಟ ಮಾಡಿದ ಶಿಕ್ಷಕನಿಗೆ ಅಮಾನತು ಆದೇಶ ಮಾಡಿದ್ದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ ಮತ್ತು ಮಾಧ್ಯಮ ಮಿತ್ರರೇ, 2016ರಲ್ಲಿ ನಾನು ಅಂಬೇಡ್ಕರ್ ನಗರ ನಡುಗುಂದಿ ಶಾಲೆಗೆ ಬಂದಾಗ ಅದರ ಬಗ್ಗೆ ಇಡೀ ಎಲ್ಲ ಕಥೆನೂ ಈಗ ಯೂಟ್ಯೂಬ್ ಅಲ್ಲಿ ಇದೆ, ಒಂದು ಡಾಕ್ಯುಮೆಂಟರಿ ಇದೆ. ಅಲ್ಲಿ ಪರಿಸ್ಥಿತಿ ಬಹಳ ಕಷ್ಟಕರವಾಗಿತ್ತು. ಮಕ್ಕಳ ಸಂಖ್ಯೆ 70-75 ಇತ್ತು. ಇವತ್ತು ಕಳೆದ 9 ವರ್ಷ ಇಡೀ ಊರಿನ ಹಿರಿಯರ, ಶಿಕ್ಷಕರ ಮತ್ತು ಪಾಲಕರ, ಪೋಷಕರ ಎಲ್ಲರ ಸಹಕಾರದಿಂದ ಮಾನ್ಯ ಪಿ ರಾಜೀವ್ ಸಾಹೇಬ್ರನ್ನ ನಾವು ನೆನೆಸ್ಕೋಬೇಕು. ಅವರ ಸಹಾಯದಿಂದ ಒಟ್ಟು 10 ಗುಂಟೆ ಜಮೀನನ್ನ ಸರ್ಕಾರದ ಹೆಸರಿಗೆ ನಾವು ತೆಗೆದುಕೊಂಡ್ವಿ. ಎಲ್ಲರೂ ಸರ್ಕಾರಿ ಜಮೀನನ್ನ ಕಬಳಿಸೋರು ಇರ್ತಾರ. ನಾವು ಎಲ್ಲರೂ ಸೇರಿ ಪರಿಶ್ರಮದಿಂದ ನಮ್ಮ ಶಾಲೆ ದೊಡ್ಡದಾಯ್ತು, ಮಕ್ಕಳ ಸಂಖ್ಯೆ ಹೆಚ್ಚಾಯ್ತು ಅಂತ ಹೇಳಿ ನಾವು ಸರ್ಕಾರದ ಹೆಸರಿಗೆ, ಮಾನ್ಯ ರಾಜ್ಯಪಾಲರ ಹೆಸರಿಗೆ 10 ಗುಂಟೆ ಜಮೀನನ್ನ ಖರೀದಿ ಮಾಡಿದೀವಿ. ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ದಾನಿಗಳು ಸಹಾಯ ಮಾಡಿದ್ದಾರೆ, ಖರೀದಿ ಮಾಡಿದ್ವಿ. ಇಷ್ಟೆಲ್ಲ ಮಾಡಿರುವಂತ ನಮಗೆ ಇಲಾಖೆ ಏನ್ ಮಾಡ್ತು, ಸರ್ಕಾರ ಏನ್ ಮಾಡ್ತು, ಬೆಂಬಲ ಕೊಡಬೇಕಾಗಿತ್ತು. ಶಿಕ್ಷಣ ಪ್ರೇಮಿಗಳ, ಊರಿನ ಹಿರಿಯರ ಎಲ್ಲರ ವಿಶ್ವಾಸ ತೆಗೆದುಕೊಂಡು, ಹಳೆಯ ವಿದ್ಯಾರ್ಥಿ ಸಂಘದ ವಿಶ್ವಾಸ ತೆಗೆದುಕೊಂಡು ಎಲ್ಲರೂ ಕಲ್ಲು ಮಣ್ಣು ಹೊತ್ತು ಒಂದು ಮಾದರಿ ಶಾಲೆಯನ್ನ, ಒಂದು ಕನಸಿನ ಶಾಲೆಯನ್ನಾಗಿ ರೂಪಿಸಿದ್ವಿ ನಾವು. ಈ 9 ವರ್ಷಗಳಲ್ಲಿ ಹಲವಾರು ಬಾರಿ ನಾನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಈಗ ಇದ್ದಂತವರು, ಹಿಂದಿದ್ದಂತವರು, ಅದಕ್ಕಿಂತ ಮುಂಚೆ ಇದ್ದಂತವರು ಎಲ್ಲರಿಗೂ ಕೂಡ ಗಮನಕ್ಕೆ ತಂದಿದ್ದೀನಿ. ದಯಮಾಡಿ ನಮ್ದು ಅಂಬೇಡ್ಕರ್ ನಗರ ಸರ್, ನಮ್ದು ಬಡವರ ಮಕ್ಕಳಿರ್ತಾರೆ, ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಮಕ್ಕಳಿರ್ತಾರೆ. ತಪ್ಪು ಹೇಳಬೇಡಿ ಸರ್. ಅಲ್ಲ, 9 ವರ್ಷದಿಂದ ಪ್ರಯತ್ನ ಪಟ್ಟಿದ್ದೀನಿ, 9 ವರ್ಷದಿಂದ ಹೇಳಿದ್ದೀನಿ. ಇಡೀ ಎಲ್ಲ ಏನು 3 ಮಂದಿ 4 ಮಂದಿ ಪಿಯುಗಳು ಹೋದ್ರಲ್ಲ, ಅವ್ರೆಲ್ಲರಿಗೂ ಗಮನಕ್ಕೆ ತಂದಿದ್ದೀನಿ. ಮತ್ತೆ ಇಲ್ಲಿ ಅಧಿಕೃತವಾದಂತ ದಾಖಲಿದ್ದಾರೆ, ಅಭಿನಂದನಾ ಪತ್ರವನ್ನ ಕಳಿಸಿದ್ರು. ಮಾನ್ಯ ಕಮಿಷನರ್ ಅಂತಂದ್ರೆ ಇಡೀ ಇಲಾಖೆಯ ಮುಂಚೂಣಿಯಲ್ಲಿರ್ತಕ್ಕಂಥ, ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಒಬ್ಬ ಅಧಿಕಾರಿಗಳು. ಅವರ ಅಭಿನಂದನಾ ಪತ್ರ ಸಲ್ಲಿಸಿ 2021ರಲ್ಲೇ ನಿಮಗೆ 2 ತರಗತಿ ಕೋಣೆಗಳನ್ನ ಸ್ಯಾಂಕ್ಷನ್ ಮಾಡಿದೀವಿ ಅಂತ ನಮಗೆ ಆದೇಶ ಕೊಟ್ಟಿದ್ದಾರೆ. ಈ ಆದೇಶಗಳನ್ನು ಕೂಡ ಈಗ ಏನು ಎಲ್ಲಾ ಅಧಿಕಾರಿಗಳಿಗೆ ಇದನ್ನ ಗಮನಕ್ಕೆ ತಂದಿದ್ದೀವಿ. ಮಾನ್ಯ ಪಾಂಡ್ರೆ ಅವ್ರಿಗೆ 5 ವರ್ಷದಿಂದ ಕಾಲು ಬಿದ್ದಿದೆ, ನಾನು ಕೈ ಮುಗಿದಿದ್ದೆ. ಅವ್ರು ಅದನ್ನ ಪರಿಗಣನೆಗೆ ತಗೊಳ್ಕೊಳ್ಳಿಲ್ಲ. ನಮ್ ಕೈಯಾಗ ಏನಿಲ್ರಿ. ಎಷ್ಟೋ ಸಾರಿ ನಾನು ಈ ರೀತಿಯ ನೋಡ್ರಿ, ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮಾನ್ಯ ಆಯುಕ್ತರೇ 2 ತರಗತಿ ಕೋಣೆಗಳನ್ನ ಸ್ಯಾಂಕ್ಷನ್ ಮಾಡಿದ್ರು ಇವ್ರು ಕೊಡಲ್ಲ ಅಂತಂದ್ರೆ ಇಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಅಥವಾ ಇನ್ನೇನಿದೆ? ಇವತ್ತು ನಾನು ಗಮನಕ್ಕೆ ತರಕ್ ಬಯಸ್ತೇನೆ, ಇಡೀ ತಾಲೂಕಿನಲ್ಲಿ ಯಾವ್ಯಾವ ಶಾಲೆನಲ್ಲಿ ಎಷ್ಟು ಮಕ್ಕಳಿದ್ದಾರೆ ಮತ್ತು ಎಷ್ಟು ತರಗತಿ ಕೋಣೆಗಳನ್ನ ಕಟ್ಟಲಾಗಿದೆ, ಒಂದು ಅಂಕಿಅಂಶ ಏನಾದ್ರೂ ಎಲ್ಲರ ಬಯಲಿಗೆ ಬಂತು ಅಂತಂದ್ರೆ ನಿಜವಾಗ್ಲೂ ಸರ್ಕಾರ ಉನ್ನತ ಮಟ್ಟದಲ್ಲಿ ಬಹಳ ದೊಡ್ಡ ಕೆಲಸ ಮಾಡ್ತಾ ಇದೆ. ಆದ್ರೆ ಲೋಕಲ್